ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ದೊಡ್ಡ ಮಾಫಿಯಾ ಕಾರಣ. ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಏನು ಮಾಡಿದ್ರೂ ಕೂಡ ಮುಗಿತಾ ಇಲ್ಲ. ಒಂದು ದೊಡ್ಡ ಮಾಫಿಯಾ ಕಾರಣ ಇದೆಲ್ಲದಕ್ಕೂ ಕೂಡ ಇಷ್ಟೊಂದು ಸಮಸ್ಯೆ ಉಲ್ಬಣ ಆಗೋದಕ್ಕೆ. ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಸದ ಸಮಸ್ಯೆಯ ಬಗ್ಗೆ ಎಂ ನಾಗರಾಜ್ ಅವರ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಕಸ ಗುತ್ತಿಗೆ ಪಡೆದವರೇ ಈಗ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರು ಶಾಸಕರೇ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನೋಡಿ, 800 ಕೋಟಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ಬೆಂಗಳೂರು 4 ಭಾಗ ಮಾಡೋದಕ್ಕೆ ತೀರ್ಮಾನ. ಕಸದ ಸಮಸ್ಯೆ ಚರ್ಚೆಯಲ್ಲಿ ಡಿಕೆಶಿ ಬಿಬಿಎಂಪಿ ವಿಭಜಿಸುವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಎಲ್ಲ ಟಿವಿಯವರೆಲ್ಲ ಮಾಡಿದ್ರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನ ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋವ್ ಹಾಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು, ಕೋರ್ಟ್ ಅವರು ಕೂಡ ತೀರ್ಪನ್ನ ಕೊಡ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನ ಏನಾದ್ರು ಮಾಡಿ ಭಾಗ ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳ ಪರವಾಗಿ ಹಾಕ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಈ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಹೆಸರು ಹೇಳಂಗಿಲ್ಲ. ಇಲ್ಲಿ 800 ಕೋಟಿ ರೂಪಾಯಿ ಎಲ್ಲ ಇದ್ರ ಸರಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳೆಲ್ಲ. ನಾನು ಜಿಮ್ಗೆ ಒಂದು ಇದನ್ನ ಥ್ರೆಡ್ ಬಿಲ್ ಮಾಡೋ ಅಂತ ನೋಡಿದೆ. ಅದು ನೋಡ್ಬಿಟ್ಟು ಹಂಗೆ ಇಟ್ಟು ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪ್ಲೈ ಮಾಡ್ತಾರೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮ್ಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನ್ ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ರೆ ಖರೀದಿ ನಾನೇ ಪರ್ಮನೆಂಟ್ ಆಗಿ ಖರೀದಿ ಮಾಡ್ಬಿಟ್ಟು, ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದ್ರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನ ಹೈದರಾಬಾದಲ್ಲಿ, ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾರ್ಜ್ ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗ್ಬಿಟ್ಟಿದೆ. ಈ ಓನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಬಹಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರ್ದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ ತಾವು. ಸೊ ಬೇರೆ ಇದನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಸಕ್ಕೆ ಏನ್ ಬೇಕೋ ವ್ಯವಸ್ಥೆ. ಯಾಕೆಂದ್ರೆ ಬೆಂಗಳೂರು ಬೆಳೀತಾ ಇದೆ. ಇದ್ರ ಬಗ್ಗೆ ಒಂದು ದೊಡ್ಡ